ನಿಸರ್ಗದ ಮಡಿಲಲ್ಲಿ ಮಂಜಿನ ಹೊದಿಕೆಯನ್ನ ಹೊದ್ದು ನೆಮ್ಮದಿಯಾಗಿ ಮಲಗಿರುವ ಒಂದು ಸುಂದರ ಊರು ಈ ಸಕಲೇಶಪುರ. ಬಿಡದೆ ಸುರಿಯುವ ಮಳೆ, ಹಚ್ಚ ಹಸಿರಾದ ಇಳೆ, ಸದಾ ಈ ಊರನ್ನ ಅಪ್ಪಿ ಆವರಿಸಿರುವ ಮಂಜು, ಸಾಲು ಸಾಲು ಗುಡ್ಡ ಬೆಟ್ಟಗಳ ನಡುವೆ ಕಾಲ ಕಳೆಯುವುದು ವಿವರಣೆಗೆ ನಿಲುಕದ ಅನುಭವ ಅದೊಂಥರ. ಹಲವಾರು ಐತಿಹಾಸಿಕ ಜಾಗಗಳನ್ನ, ಪುರಾಣ ಪ್ರಸಿದ್ಧವಾದ ಗುಡಿಗೋಪುರಗಳನ್ನ, ಹಸಿರುಗಿರಿ ಪರ್ವತ ದಟ್ಟಡವಿ ನದಿ ಜಲಪಾತಗಳನ್ನ ಹೊಂದಿರುವ ಈ ಊರು ಅಸಂಖ್ಯಾತ ಪ್ರವಾಸಿಗರ ನೆಚ್ಚಿನ ತಾಣ. ಅದೆಷ್ಟು ಬಾರಿ ಭೇಟಿ ಕೊಟ್ಟರೂ, ಈ ತಣ್ಣನೆಯ ವಾತಾವರಣದಲ್ಲೆಷ್ಟು ದಿನ ಕಳೆದರೂ ಸಾಕೆನಿಸದು ಈ ಸಕಲೇಶಪುರದ ಕಡೆಗಿನ ಪ್ರಯಾಣ. ಹೊಯ್ಸಳರಾಳಿದ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಊರಿನಲ್ಲಿ ಚರಿತ್ರೆಯ ಕುರುಹುಗಳು ಅಡಗಿದೆ, ಪುರಾಣದ ಕಥನಗಳು ಬೇರೂರಿದೆ. ಅದೆಲ್ಲವನ್ನ ಕಾಣುತ್ತಾ ಇಲ್ಲಿಯ ಸಿಕ್ಕ ಊರುಗಳ ದಾರಿಗಳನ್ನ ಹಿಡಿದು ಹೊರಟವನಿಗೆ ಕೆಲ ಜಾಗಗಳ ನಿಜವಾದ ಸೌಂದರ್ಯದ ಅನಾವರಣವಾಗೋದು ಹೆದ್ದಾರಿಗಳಲ್ಲಿ ಹಾದು ಹೋಗುವಾಗಲ್ಲ, ಕಿರುದಾರಿಗಳಲ್ಲಿ, ಕಾಲುದಾರಿಗಳಲ್ಲಿ ಹೆಜ್ಜೆ ಹಾಕಿದರಷ್ಟೇ ಅನ್ನುವುದು ಅರಿವಾಗಿದೆ. ಎತ್ತ ಕಣ್ಣು ಹಾಯಿಸಿದರೂ ಕಾಣೋ ಕಾಫಿ ಅಡಿಕೆ ತೋಟಗಳು, ಗದ್ದೆ ಬಯಲುಗಳೇ ಹೇಳುತ್ತವೆ ಇಲ್ಲಿಯ ಜನರ ಬದುಕಿನ ಜೀವನಾಧಾರವೇ ಕೃಷಿ ಎಂದು. ದಟ್ಟಾರಣ್ಯದಂಚಿನ ಹಳ್ಳಿಗಳು, ಅಲ್ಲಿಯ ಹೆಂಚಿನ ಮನೆಗಳು, ಸರಳ ಬದುಕಿನ ಜನಗಳು, ಯಾತ್ರಿಕರನ್ನ ಕೈಬೀಸಿ ಕರೆಯೋ ಕಾಗಿನಹರೆ, ಮೂಕನಮನೆ ಜಲಪಾತ, ಮಂಜರಾಬಾದ್ ಕೋಟೆ, ಬೆಟ್ಟದ ಭೈರವೇಶ್ವರ ದೇವಾಲಯ, ಎಡಕುಮಾರಿ ಗವಿಬೆಟ್ಟದಂತಹ ರಮ್ಯ ರಮಣೀಯ ಜಾಗ ಜನಜೀವನದಿಂದಲೇ ಈ ಸಕಲೇಶಪುರ ಸಕಲರಿಗೂ ಸಾಕಷ್ಟು ಹಿತವೆನಿಸುವುದು. ಅವೆಲ್ಲವನ್ನ ಕಾಣುತ್ತಾ ಪ್ರಕೃತಿ ಮಾತೆಯ ಮುದ್ದಿನ ಮಗುವಿನಂತಿರುವ ಈ ಊರಿನ ದಿಕ್ಕುಗಳಲ್ಲೂ ಹೊಕ್ಕುತ್ತಾ ಸ್ವರ್ಗದಂತಹ ಇಲ್ಲಿಯ ಮಾರ್ಗಗಳಲ್ಲಿ ಸಂಚರಿಸುತ್ತಾ ಬಂದವನಿಗೆ ಜನಸಾಗರ ತುಂಬಿರೋ ನಗರಗಳು ದುಡಿಮೆಗಷ್ಟೇ ಚಂದ, ನಿಸರ್ಗದೊಡನೆ ಬೆರೆತು ಬದುಕುವ ಈ ಹಳ್ಳಿಯ ಜೀವನವೇ ಅತ್ಯಾನಂದವೆನಿಸಿತ್ತು. ಅತಿಯಾದ ಮಳೆ ಸುರಿದಾಗ, ಮೂಲ ಸೌಕರ್ಯಗಳ ಕೊರತೆಯಾದಾಗ, ಮಾನವ ವನ್ಯಜೀವಿ ಸಂಘರ್ಷಗಳು ನಡೆದಾಗ ಈ ಹಳ್ಳಿಗಾಡಿನ ಬದುಕು ಸ್ವಲ್ಪ ಕಷ್ಟವೇ. ಅದನ್ನೆದುರಿಸಿ ಬದುಕುವ ಆತ್ಮಸ್ಥೈರ್ಯವಿದ್ದರೆ ಎಲ್ಲವೂ ಸಾಧ್ಯವಾದಿ. ಈ ಸುಂದರ ಊರಿಗೆ ಪ್ರವಾಸಿಗರಾಗಿ ಭೇಟಿ ಕೊಟ್ಟು ಇಲ್ಲಿಯ ನಿಸರ್ಗ ಸೌಂದರ್ಯಕ್ಕೆ ಕಸವನ್ನ ಕೊಡುಗೆಯಾಗಿ ನೀಡದೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡದೆ ಮರಳಿ ಬನ್ನಿ. ಪ್ರವಾಸದ ಸುಂದರ ನೆನಪುಗಳನ್ನ ಮನದ ಜೋಳಿಗೆಯಲ್ಲಿರಿಸಿ, ಕೊಂಡು ಹೋದ ಕಸವನ್ನ ಕೈಚೀಲದಲ್ಲಿರಿಸಿ ಮರಳಿ ತನ್ನಿ.